ನಮಸ್ಕಾರ, ನನ್ನ ಹೆಸರು ಮಲ್ಲಿಕಾರ್ಜುನ್. ನನ್ನ ಹೆಸರು ಹೇಳಪ್ಪ. ನಾನು ಸರ್ಕಾರಿ ಪ್ರೌಢಶಾಲೆ ಅಯ್ಯಳ್ಬಿಯಲ್ಲಿ ನಾವಿಬ್ಬರು 10ನೇ ತರಗತಿ ಓದ್ತಿದ್ದೀವಿ. ಇಂದು ನಾವು ಪಟಲೀಕರಣ ಕ್ರಿಯೆ ಒಣ ಮತ್ತು ಒದ್ದೆ ಲಿಟ್ಮಸ್ ಕಾಗದ ಪ್ರಯೋಗವನ್ನು ಮಾಡುತ್ತಿದ್ದೇವೆ. ಈ ಪ್ರಯೋಗದ ಗುರಿ ಉದ್ದೇಶ ಏನಂತಂದ್ರೆ ಆಮ್ಲಗಳು ಜಲೀಯ ಮಾಧ್ಯಮದಲ್ಲಿ ಮಾತ್ರ ಅಯಾನುಗಳನ್ನು ಉಂಟು ಮಾಡುತ್ತವೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಈ ಪ್ರಯೋಗ ಮಾಡಲು ಬೇಕಾದ ಸಾಮಗ್ರಿಗಳು: ಒಂದು ಫೆನಾಳ, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ H2SO4, ಸೋಡಿಯಂ ಕ್ಲೋರೈಡ್ NaCl, ಒಂದು ರಬ್ಬರ್ ಬಿರಡೆ, ಒಂದು ನಿರ್ಗಮನ ನಾಳ, ಬೀಕರ್ ಮತ್ತು ಆಧಾರ ಸ್ತಂಭ, 2 ನೀಲಿ ಲಿಟ್ಮಸ್ ಕಾಗದಗಳು. ಈಗ ನಾವು ಈ ಪ್ರಯೋಗವನ್ನು ಮಾಡೋಣ. ಆಧಾರ ಸ್ತಂಭಕ್ಕೆ ಒಂದು ಪ್ರಾಣವನ್ನು ಜೋಡಿಸಿಕೊಳ್ಳಬೇಕು. ಈಗ ನಾವು ಸೋಡಿಯಂ ಕ್ಲೋರೈಡ್ ಅನ್ನು 2 ಚಮಚದಷ್ಟು ಪ್ರಾಣಕ್ಕೆ ಹಾಕಬೇಕು. ಈಗ ಪ್ರಾಣಕ್ಕೆ ಸೋಡಿಯಂ ಕ್ಲೋರೈಡ್ ಅನ್ನು ಹಾಕಿದ್ದೇವೆ. ಇದು ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಆಗಿರೋದ್ರಿಂದ ಇದನ್ನು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನಾಗಿ ಮಾಡಿಕೊಳ್ಳಬೇಕು. ಆದ್ದರಿಂದ ನಾವು ಪಿಪೆಟ್ನಿಂದ ಸಾರೀಕೃತ ಆಮ್ಲವನ್ನು ನೀರಿಗೆ ಹಾಕುವುದರ ಮೂಲಕ ಸಾರಯುಕ್ತವನ್ನು ಮಾಡಬೇಕು. ಈಗ ನಾವು ಸೋಡಿಯಂ ಕ್ಲೋರೈಡ್ ಉಪ್ಪಿಗೆ ಈಗ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕಬೇಕು. ಈಗ ಒಣ ಲಿಟ್ಮಸ್ ಪೇಪರ್ ಅನ್ನು ಮೊದಲು ಈಗ ಹಿಡಿಯುತ್ತಿದ್ದೇವೆ. ನಂತರ ಹಸಿ ಲಿಟ್ಮಸ್ ಪೇಪರ್ ಅನ್ನು ಹಿಡಿಯಬೇಕು. ಈಗ ನಾವು ಸೋಡಿಯಂ ಕ್ಲೋರೈಡ್ಗೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿದ್ವಿ. ಆವಾಗ Na2SO4 ಲವಣ ಮತ್ತು HCl ಹೈಡ್ರೋಕ್ಲೋರಿಕ್ ಆಮ್ಲವು ಉತ್ಪತ್ತಿಯಾಯಿತು. ಈ ಹೈಡ್ರೋಕ್ಲೋರಿಕ್ ಆಮ್ಲವು ಅನಿಲದ ರೂಪದಲ್ಲಿ ಉತ್ಪತ್ತಿಯಾದಾಗ ಆ ಅನಿಲಕ್ಕೆ ನಾವು ಒಣ ಲಿಟ್ಮಸ್ ಪೇಪರ್ ಅನ್ನು ಒಣ ನೀಲಿ ಲಿಟ್ಮಸ್ ಪೇಪರ್ ಅನ್ನು ಹಿಡಿದೆವು. ಆಗ ಇದು ಕೆಂಪು ಬಣ್ಣಕ್ಕೆ ಬದಲಾಗಬೇಕಿತ್ತು, ಆದರೆ ಬದಲಾಗಿದೆ. ಈಗ ಹಸಿ ಲಿಟ್ಮಸ್ ಪೇಪರ್ ಅನ್ನು ಕೂಡ ಅದೇ ಅನಿಲಕ್ಕೆ ಇಟ್ಟೆವು, ಅದು ಕೆಂಪು ಬಣ್ಣಕ್ಕೆ ಬದಲಾಗಿದೆ. ಈಗ ಈ ಪ್ರಯೋಗದ ತೀರ್ಮಾನವೇನೆಂದರೆ ಹೈಡ್ರೋಕ್ಲೋರಿಕ್ ಆಮ್ಲವು ಅನಿಲ ರೂಪದಲ್ಲಿದ್ದಾಗ ಅದಕ್ಕೆ ನಾವು ಒಣ ನೀಲಿ ಲಿಟ್ಮಸ್ ಪೇಪರ್ ಹಾಕಿದಾಗ ಅದರ ಬಣ್ಣ ಕೆಂಪು ಬಣ್ಣವನ್ನು ಬದಲಾಗುವುದಿಲ್ಲ. ಆದರೆ ನೀಲಿ ಒದ್ದೆ ಲಿಟ್ಮಸ್ ಪೇಪರ್ ಅನ್ನು ಹಾಕಿದಾಗ ಅದು ಬಣ್ಣ ಬದಲಾಗುತ್ತದೆ. ಇದರಿಂದ ಏನಾಗ್ತದೆ ಅಂದರೆ ಆಮ್ಲಗಳು ಜಲೀಯ ದ್ರಾವಣದಲ್ಲಿ ಮಾತ್ರ ಅಯಾನುಗಳನ್ನು ಉಂಟು ಮಾಡುತ್ತವೆ ಎಂಬುದು ನಾವು ಇದರಿಂದ ತಿಳಿದುಕೊಳ್ಳಬೇಕಾಗಿದೆ. ಇದೇ ಈ ಪ್ರಯೋಗದ ತೀರ್ಮಾನ.